ಹಾಯ್ ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಲ್ಲೇಶ್ವರಂಗೆ ಹೋಗಬೇಕು ಅಂತ ಬೆಳಗ್ಗೆ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು, ಏನಕ್ಕೆ ಅಂತ ಕೇಳಿದ್ರೆ ಅದು ಕೂಡ ರೀಸನ್ ಹೇಳ್ತೀನಿ. ನಾನು ತಿಂತಾಯಿದ್ದೀನಿ ಪೆಡಿಗ್ರಿ ಅಲ್ಲ, ನಾಯ್ದು ಅಂತ ಅಂದ್ಕೊಂಬಿಟ್ಟಿರ ಅಲ್ಲ, ಇದು ಮನುಷ್ಯರು ತಿನ್ನೋ ಅಂಥ ಪೆಡಿಗ್ರಿ. ಕಾರ್ನ್ಫ್ಲಾಕ್ಸು, ಓಟ್ಸು, ಹಾಲು, ಆಮೇಲೆ ಇದರಲ್ಲಿ ಎಲ್ಲ ಥರ ಡ್ರೈ ಫ್ರೂಟ್ಸು ಹಾಕಿರ್ತಾರೆ, ಕುಂಬಳಕಾಯಿ ಬೀಜ ಹಾಕಿರ್ತಾರೆ. ಎಲ್ದಿಗೆ ಕೂಡ ತುಂಬಾ ಒಳ್ಳೇದಿದು. ನಾನು ಆಲ್ಮೋಸ್ಟ್ ಇವೆಲ್ಲ ಯಾವಾಗೂ ತಿನ್ನಲ್ಲ, ತುಂಬ ಅಂದರೆ ತುಂಬಾ ಅಪರೂಪ ಬೆಲ್ಲ ಹಾಕಿದ್ದಾರೆ. ಇದಕ್ಕೆ ಹಾಲನ್ನ ಕೂಡ ಮಿಕ್ಸ್ ಮಾಡಿಕೊಂಡು ತಿನ್ಕೊಂಡು ಹೋಗ್ತೀನಿ. ನನಗೆ ಬೆಳಗ್ಗೆ ರೈಸ್ ಐಟಮ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಫಸ್ಟೆಲ್ಲ ತಿಂತಾಯಿದ್ವಿ, ನಾನು ಆಲ್ಮೋಸ್ಟ್ ಎಲ್ಲ ಪೂರ್ತಿಯಾಗಿ ಒಂದು 5 ವರ್ಷದ ಹಿಂದೆ ನಾನು ತಿಂತಿದ್ದು ಫುಡ್ಡೇನೇ ಬರೀ ರೈಸು ಅಂತ. ಬಟ್ ಇವಾಗ ನಾನು ಆಲ್ಮೋಸ್ಟ್ ಎಲ್ಲ ಬಿಟ್ಬಿಟ್ಟಿದ್ದೀನಿ. ಬೆಳಗ್ಗೆ ಹೊತ್ತು ಒಂದು ಫ್ರೂಟ್ಸ್ ಏನಾದ್ರು ತಿಂತು ಅಂತ ಅಂದರೆ ನನಗೆ ಕೆಲಸಕ್ಕೆ ಒಂದು ಎನರ್ಜಿ. ಹಾಗೆ ಒಂದು ಬಾಳೆಹಣ್ಣು ಇಷ್ಟು ತಿನ್ಕೊಂಡು ಮಲ್ಲೇಶ್ವರಂಗೆ ಹೋಗಿ ನನ್ನ ಮಗಳದು ಡ್ಯಾನ್ಸ್ದು ಏನೋ ತೊಗೊಳೋದಿತ್ತು. ಬಟ್ ನಾವು ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ಅಂದರೆ ಆ ಟೈಮಿಗೆ ಬರುತ್ತೋ ಬರಲ್ವೋ, ಹಾಗೆ ಕ್ವಾಲಿಟಿ ಹೆಂಗಿರುತ್ತೋ ಅನ್ನೋದು ಗೊತ್ತಿರಲ್ಲ. ಹಾಗೆ ಮಲ್ಲೇಶ್ವರಂಗೆ ಹೋಗಿಬಿಡಿ, ಹೋಗಿ ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಬೇಗ ತಿನ್ಬಿಟ್ಟು ಅಲ್ಲಿ ಕೂಡ ಹೋಗ್ಬಿಟ್ಟು ವಿಡಿಯೋನ ಅಲ್ಲಿಂದ ಕಂಟಿನ್ಯೂ ಮಾಡ್ತೀನಿ. ನೀವೇನಾದ್ರು ತರಬೇಕು ಅಂತಂದರೆ ಮಲ್ಲೇಶ್ವರಮಲ್ಲಿ ಬೆಟರು ಅಂತ ಅಂದ್ಕೊತೀನಿ. ಕೆಲವೊಂದು ಕ್ವಾಲಿಟಿ ವೈಸು ನೋಡ್ಬೋದು. ಅಂಗಡೀಲಿ ಕೆಲವೊಂದು ತೊಗೊಳೋದ್ಕಿಂತ ಅಲ್ಲೋಗಿ ತೊಗೊಂಬಂದರೆ ಒಳ್ಳೆ ಇದಿರುತ್ತೆ, ಕ್ವಾಲಿಟಿಗಳು ಚೆನ್ನಾಗಿರುತ್ತೆ ಒಂದೊಂದು. ಹಾಗೆ ಅದು ದುಡ್ಡು ಇದನ್ನು ನೋಡೋಕೆ ಹೋದರೆ ಪ್ರೈಸ್ ವೈಸೂ ಪರವಾಗಿರಲ್ಲ ಅಂತ ಹೇಳ್ತಾ ಬನ್ನಿ ಹೋಗ್ತಾ ಮಾತಾಡೋಣ. ನಾನು ಅಷ್ಟರಲ್ಲಿ ತಿಂದು ಕೂಡ ಖಾಲಿ ಮಾಡಿ ಮಲ್ಲೇಶ್ವರಮಲ್ಲಿ ಬಂದು ಹುಡುಕ್ತಾ ಇದ್ದೀನಿ. ಅವಳಿಗೆ ಬೇಕಾಗಿರೋ ಅಂಥದ್ದು ಸಿಗ್ತಾ ಇಲ್ಲ, ಇನ್ನೂ ನೋಡಬೇಕು. ನಾನು ಹುಡುಕಬೇಕು ಅಂತ ಅಂದ್ಕೊಂಡಿರೋದು ಈ ಪಿಕಾಕ್ ಡಿಸೈನಲ್ಲಿ ಇರುತ್ತಲ್ವ, ಪೆಂಡೆಂಟ್ಗಳು, ಸರ, ಆ ಥರನ ಹುಡ್ಕಕ್ಕೆ ಬಂದಿರೋದು. ನಮಗೆ ಆ್ಯಸ್ ಇಟ್ ಈಸ್ ಹಂಗೆ ಬೇಕು ಅಂತ ಸರ್ಚ್ ಮಾಡ್ತಾ ಇದ್ದೀವಿ. ನೋಡಬೇಕು. ಇಲ್ಲೊಂದು ಅಂಗಡೀಲಿ ಕೇಳಿದ್ದಕ್ಕೆ ಅಲ್ಲೂ ಡೌನ್ಗೆ ಹೋಗಿ ಅಂತ ಹೇಳಿದ್ರು. ನೋಡೋಣ, ಡೌನ್ಗೆ ಹೋಗ್ತೀನಿ. ಸಿಗಲಿಲ್ಲ ಅಂತಂದರೆ ಇಲ್ಲಿ ಯಾವುದೋ ಒಂದು ಫಸ್ಟಲ್ಲೇ ನೋಡಿದ್ವಿ, ಅದು ಸುಮ್ಮನೆ ಸಿಂಪಲ್ ಆಗಿತ್ತು. ನೋಡಬೇಕು, ಅಲ್ಲೋಗಿ ಹುಡುಕ್ಬಿಟ್ಟು. ಇವತ್ತು ಮಲ್ಲೇಶ್ವರಮ್ಮು ನಾನು ಶಾಪಿಂಗ್ ಮಾಡೋ ಜಾಗ ಫುಲ್ಲು ಖಾಲಿ ಅನಿಸ್ತಾ ಇದೆ. ಸಾಟರ್ಡೆ ಸಂಡೇ ಆಯಿತು, ಸಂಜೆ ಆಯಿತು ಅಂದರೆ ಸ್ವಲ್ಪ ಹೆವಿ ಜನ ಇರ್ತಾರೆ. ಬಟ್ ಇವತ್ತು ಪರವಾಗಿಲ್ಲ, ಜನನೂ ಕಡಿಮೆ ಇದ್ದಾರೆ. ಇನ್ನೂ ಸ್ವಲ್ಪ ಬೇಗ ಆಗಿರೋದ್ರಿಂದ ಬಿಸಿಲು ನೆತ್ತಿ ಮೇಲೆ ಸುಡುತ್ತಾ ಇತ್ತು ಹಂಗೇನೆ. ನೋಡ್ತೀನಿ, ಅದೇ ಥರ ಸಿಕ್ಕಿದ್ರೆ ನಮಗೂ ಕೂಡ ಇದಾಗುತ್ತೆ ಅಂತ ಮುಂದೆ ಹೋಗಿ ಎಲ್ಲರೂ ಹುಡ್ಕೊಂಡು ಹೋಗಿ ಆಮೇಲೆ ಅದನ್ನು ಯಾವ ಥರ ಐತೆ ಅಂತ ತೋರಿಸ್ತೀನಿ. ನಾನು ಬಂದಿದ್ದೀನಿ ಮಲ್ಲೇಶ್ವರಂ 8th ಕ್ರಾಸ್ ಅಲ್ಲ ಇದು, ಮಲ್ಲೇಶ್ವರಂ 8th ಕ್ರಾಸಲ್ಲಿ ಈ ಥರ ರೋಡ್ ಸೈಡಲ್ಲಿ ಮಾರ್ತಾ ಇರ್ತಾರೆ, ನೋಡ್ಬೋದು. ಇಲ್ಲಿ ನೋಡಬೇಕು ಒಂದ್ಸತಿ ಕಲೆಕ್ಷನ್ ಇದೆಯಾ ಅಂತ. ಪಿಕಾಕ್ ಡಿಸೈನಲ್ಲಿ ಈ ಥರ ಇದೆ, ಬಟ್ ಬಳೆ ಒಂದೇ ಇದಿದೆಯಾ, ಸರ ಇದೆಯಾ? ನೈಯೇ ನಾಳೆ ಕಲ್ ನೈಯೇ ಆತೆ. ಬಳೆ ಒಂದು ಸಿಕ್ತು, ಬಟ್ ಸರ ಸಿಗಲಿಲ್ಲ. ನೋಡಬೇಕು, ಅದೇ ಥರನೇ ಬೇಕು ಅಂತ ಹುಡುಕೊಂಡು ಬಂದಿರೋವಂಥದ್ದು. ನೋಡೋಣ, ಆಲ್ಮೋಸ್ಟ್ ಸಿಗುತ್ತೋ ಹೆಂಗೋ ಗೊತ್ತಿಲ್ಲ. ಅಲ್ಲೊಂದು ಕಡೆ ನೋಡಿದ್ವಿ, ಬಟ್ ಅದು ಇದು ನೋಡು, ಬಳೆ ಅಲ್ಲ ಇಲ್ಲ, ಪಿಕಾಕೆ ಬಟ್ ಆ ಲುಕ್ಕು ಬರಲ್ಲ. 2 ಕೈಗೆ ಹಾಕೊಬೇಕಣ್ಣ, ಒಂದು ಕೈಗೆ ವಾಚ್ ಹಾಕೊಳಕ್ಕಾಗುತ್ತಾ? ಓಲೆನೂ ತೊಗೊಂಬಿಡು.
ಸಿಕ್ಕಾಪಟ್ಟೆ ಬಿಸಿಲು. ಒಂದೊಂದು ಸತಿ ಬಿಸಿಲಿರುತ್ತೆ, ಒಂದೊಂದು ಸತಿ ಬಿಸಿಲಿರಲ್ಲ. ಶಾಪಿಂಗ್ ಮಾಡೋವಾಗೇ ಸಿಕ್ಕಾಪಟ್ಟೆ ಬಿಸಿಲಿದ್ರೆ ಹೆಂಗ್ರಿ ಶಾಪಿಂಗ್ ಮಾಡೋದು ನಾವು? ನೋಡೋಣ ಏನು ಕಲೆಕ್ಷನ್ಸ್ ಯಾವ ಥರ ಸಿಗುತ್ತೆ ಅಂತ ನೋಡಿಕೊಂಡು ಲಾಸ್ಟಲ್ಲಿ ಒಂದು ವಿಡಿಯೋನ ಮಾಡಿ. ಇಲ್ಲಿ ಬಳೆ ಮತ್ತು ಓಲೆನ ತೊಗೊಂಡಿದ್ದೀವಿ. ಹಿಂಗೆ ಹಿಡ್ಕೊಮ್ಮ. ಬಳೆ ಕಾಣಿಸ್ತಾ ಇರ್ಬೋದು. ಇದು ಪಿಕಾಕ್ ಡಿಸೈನಲ್ಲಿ ಇರುವಂಥ ಬಳೆ ಇದು. ಇದು ಬಂದು 150 ಅಂತ ಹೇಳಿದ್ರು. ಆಮೇಲೆ ಇದು ಬಂದು ಓಲೆ, ಇದು 100 ರುಪೀಸು. ಯಾರನ್ನ ಬೇಕು ಅಂತ ಅಂದರೆ ಬಟ್ ಮ್ಯಾಚಿಂಗ್ ಎಲ್ಲನೂ ಸಿಗುತ್ತೆ. ಇದು ಆ ಕಾಸ್ಟ್ಯೂಮ್ಗೆ ಇದೇ ಥರ ಬೇಕು ಅಂತಲೇ ಹುಡುಕಿ ಬಂದಿರೋ ಅಂಥದ್ದು. ಇದು ಸಿಕ್ತು, ಸರ ಸಿಗಲಿಲ್ಲ. ಈಗ ನೋಡಬೇಕು, ಸರ ಸಿಕ್ಕಿದ ಮೇಲೆ ಅದನ್ನು ವೀಡಿಯೋನ ಕಂಟಿನ್ಯೂ. ಕಲೆಕ್ಷನ್ಸ್ ಇತ್ತು, ಬಟ್ ಇಲ್ಲಿ ಚೆನ್ನಾಗಿದ್ದಾವೆ ಕಲೆಕ್ಷನ್ಸು. ಬಂದು ಇಲ್ಲಿ ತೋರ್ಸಪ್ಪ. ಅದು ನಾನು ಯಾವ ಥರ ಚೂಸ್ ಮಾಡ್ತಾಯಿದ್ನೋ ಅದೇ ಥರನೇ ಪಿಕಾಕ್ ಡಿಸೈನಲ್ಲೇ ಆಲ್ಮೋಸ್ಟ್ ಸಿಕ್ಕಿದೆ ನನಗೆ. ನಾನು ಇದೇ ನೋಡೋಣ ಅಂತ ಹೇಳ್ತಾ ಇದ್ದೀನಿ. ನನ್ನ ಮಗಳು ಯಾವುದೋ ಒಂದು ಟ್ರೈ ಮಾಡ್ತಾವಳೆ, ನೋಡಬೇಕು. ಇಷ್ಟ ಆಯಿತು ಅಂದರೆ ಇಲ್ಲೇ ಕಲೆಕ್ಷನ್ಸು ಇಷ್ಟ ಆಯಿತು ನನಗೆ. ಇಲ್ಲೇ ತೊಗೊಂಡು ಬೇಗನೆ ಹೋಗಬೇಕು. ಯಾಕೆ ಅಂದರೆ ಮಗ ಬರೋ ಅಷ್ಟರಲ್ಲಿ ಹೋಗ್ಬಿಡ್ಬೇಕು, ಇಲ್ಲ ಅಂದರೆ ಅವನು ಓ ಅಂತ ಕೂತ್ಕೊಂಡ್ಬಿಡ್ತಾನೆ. ಇಷ್ಟು ಆಮೇಲೆ ಇನ್ನೂ ಏನೇನು ತೊಗೊತಾಳೆ ಅಂತ ಗೊತ್ತಿಲ್ಲ. ತೊಗೊಳೋವಾಗ ಇದೆಷ್ಟು ಹೇಳ್ತೀನಿ, ಬಟ್ ಎಷ್ಟಾಯಿತು ಅಂತ ಕೂಡ ಹೇಳ್ತೀನಿ ನಾನು. ತೊಗೊಂಡ ಇವಳು ಬಂದರೆ ಇವಳ್ದು ಬೇಗ ಅಂತೂ ಮುಗ್ಗೆಲ್ಲ ಬಿಡಿ, ತೋರಿಸ್ತೀನಿ. ಹೆಂಗೆ ಕೂತ್ಕೊಂಡಿದ್ದಾಳೆ ನೋಡಿ ಇವಳು. ಅಮ್ಮ ಕೈ ಗಜ್ಗೋರಿ ಎತ್ತು ಎತ್ತು ಎತ್ತು, ಬೇಗ ಎತ್ಕೋ. ಅದು ಸಾಕು ಬಿಡಮ್ಮ. ಇದು ಅಮ್ಮು ಇದು ಸಾಕು, ನನ್ನ ಕೈಯಲ್ಲಿರೋದು ಇದು ಚೆನ್ನಾಗೈತೆ. ಇದೇ ಸಾಕು ಬಾ. ಎಷ್ಟಮ್ಮ ಇದು? ಇದು ಓಲೆ ಬರಲ್ವಾ? ತಮ್ಮ ಓಲೆ ತೊಗೊಂಡೈತಲ್ಲ, ಸಾಕು. ಹೆಂಗೋ ಇಲ್ಲಿ ಸಿಗ್ತಲ್ಲ, ತೋರ್ಸು ಒಂದ್ಸತಿ ಕೈಯಲ್ಲಿ ತೋರಿಸೋದು. ನಿನ್ನ ಡ್ರೆಸ್ಗೂ ಅದಕ್ಕೂ ಕರೆಕ್ಟಾಗಿ ಮ್ಯಾಚಿಂಗ್. ನನ್ನ ಡ್ರೆಸ್ಸೇ ಇನ್ನೂ ತಗೊಂಡಿಲ್ಲ, ಹಂಗಾರೆ ಹಿಂಗೆ ಹಾಕೊಂಬರ್ತೀನಿ. ಅಷ್ಟೇ ಹಾಕ್ಬಿಡು. ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ನಾನು, ನೀವು ನೋಡಿರ್ಬೋದು ನಾನು ಏನು ತಿಂದೆ ಅಂತ ನೋಡ್ಬೋದು. ಇಡ್ಲಿ, ಚಟ್ನಿ, ಸಾಂಬಾರು. ನನ್ನ ಮಗಳು ಏನು ತೊಗೊಂಡವಳೆ ಅಂತ ಹೇಳ್ತೀನಿ. ಹಂದಿ ಬಿರಿಯಾನಿ ಅಂತೆ. ಹೈದ್ರಾಬಾದಿ ಬಿರಿಯಾನಿನ ಅವರು ಹೋಟ್ಲಲ್ಲಿ ಹಿಂಗೆ ಇರಬೇಕೇನೋ, ಹೇಳೋದು ಗೊತ್ತಿಲ್ಲ. ಹಂದಿ ಅದು ಹಂಗೆ ಹೇಳೋದು. ತೋರಿಸ್ತೀನಿ ಯಾವ ಥರ ಇದೆ ಅಂತ. ಹಂದಿ ಬಿರಿಯಾನಿ, ಹಂದಿ ಹಾಕಿರ್ತಾರೆ, ನಾವು ಗೊತ್ತಿಲ್ಲ. ಇದು ಹಂದಿ ಬಿರಿಯಾನಿ. ಇದು ಈ ರೈಸಾ? ಏನೋ ಈ ಹೋಟ್ಲಿಗೂ ನನಗೂ ಸುಮಾರಷ್ಟು ನಂಟೈತೆ ಅಂತ ಅನ್ಕೊತೀನಿ. ಯಾಕೋ ಗೊತ್ತಿಲ್ಲ. ಮಲ್ಲೇಶ್ವರಮ್ಗೆ ಬಂದಾಗ ಬೇರೆ ಎಲ್ಲೂ ಹೋಟ್ಲಿಗೆ ಹೋಗೋಕ್ಕೆ ನನ್ನ ಟೈಮೇ ಸಿಗ್ತಾ ಇಲ್ಲ. ಜಸ್ಟ್ ಇಲ್ಲಿ ತಿನ್ಕೊಂಡು ಹಂಗೇನೇ ಹೊರಟೋಗ್ಬಿಡ್ತೀವಿ. ಮೇಲ್ಗಡೆ ಅವರೇ ಸರ್ವಿಸ್ ಮಾಡ್ತಾರೆ. ಸರ್ವಿಸ್ ಮಾಡೋ ಜಾಗದಲ್ಲಿ ನನಗೆ ಕಾಯೋಷ್ಟು ತಾಳ್ಮೆ ಇಲ್ಲ. ಹಾಗಾಗಿ ಇಲ್ಲೇ ಬೇಗ ತಿನ್ಕೊಂಡು ಹೋಗ್ಬಿಡೋಣ, ಹಂಗೇನೆ ಕಾಫಿ ಕುಡ್ಬಿಟ್ಟು ಅಂತ. ಕಾಫಿ ಮಿಸ್ ಮಾಡೋಕ್ಕಾಗಲ್ಲ ಕಣ್ರಿ, ಯಾರೇನು ಹೇಳಿದ್ರು ಕಾಫಿ ಕೂಡ ಮಿಸ್ ಮಾಡೋಕ್ಕಾಗಲ್ಲ. ಇವ್ರು ಅಷ್ಟಕ್ಕೆ ನಾನು ಇಡ್ಲಿ ಎಲ್ಲ ತಿಂದು ಕಾಫಿ ಕುಡಿಯೋರು ಸತ್ಯ, ಅವರು ಆ ಬಿರಿಯಾನಿಗಳನ್ನೆಲ್ಲ ತಿಂದು ಖಾಲಿ ಮಾಡಲಿ. ಹಾಗೆ ನಾನು ಕಾಫಿ ಕುಡಿದು ಮನೆಗೆ ಹೊರಡುವಂಥ ಟೈಮ್ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಹೋಟ್ಲು ಯಾವುದು ಅಂತ ಗೆಸ್ ಮಾಡಿ ನೋಡೋಣ, ಕಮೆಂಟಲ್ಲಿ ಹಾಕಿ. ಇಲ್ಲಿಗೆ ಸುಮಾರು ಸತಿ ಬಂದಿದ್ದೀನಿ ನಾನು. ಮೊನ್ನೆ ಎಲ್ಲ ರೀಸೆಂಟಾಗಿ ಬಂದಿದ್ದೆ, ಭರತನಾಟ್ಯಕ್ಕೆ ಹೋಗೋವಾಗೂ ಬಂದಿದ್ದೆ ನಾನು. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.
ಹಾಂ